ವೆಲ್ಕಮ್ ಟು ಅವರ್ ಚಾನಲ್ ಸ್ಯಾಂಡ್ಲ್ವುಡ್ ಟು ಸ್ಯಾಂಡ್ ಡ್ಯೂನ್ಸ್ ದುಬೈ. ಇವತ್ತು ಇನ್ನೂ ಒಂದು ಸ್ಪೆಷಲ್ ವೀಕೆಂಡ್ ಸ್ಟಾರ್ಟಿಂಗ್ ವಿತ್ ಸ್ಟೇಕೇಶನ್. ನಾವು ಫಸ್ಟ್ ಇವಾಗ ಹೋಗ್ತಾ ಇರೋದು ಪಾಮ್ ಜುಮೇರಾಗೆ. ಇವತ್ತು ನೈಟ್ ನಾವು ಪಾಮ್ ಜುಮೇರಲ್ಲಿ ಸ್ಟೇ ಮಾಡ್ತೀವಿ. ಆರ್ಯನ್ ಬರ್ಡೇ ಸ್ಪೆಷಲ್ ಅದೇ ಇವತ್ತು. ಅದಾದ ನಂತರ ಬೇರೆ ಪಾರ್ಟೀಸ್ಗಳು ಇದೆ. ಫಸ್ಟ್ ಇದನ್ನು ನೋಡೋಣ. ಇದೇ ನೋಡಿ ರಾಯಲ್ ಅಟ್ಲಾಂಟಿಸ್. ದಿಸ್ ಇಸ್ ವೆರಿ ವೆರಿ ಬ್ಯೂಟಿಫುಲ್. ಒಂದು ದಿವಸ ನಾನು ಶಿವರಂಜನಿ ಇಲ್ಲಿ ಕಾಫಿಗೆ ಹೋಗ್ತೀವಿ. ಆ ವ್ಲಾಗ್ ಮಾಡಿಬಿಟ್ಟು ನಿಮಗೆ ಇಲ್ಲಿದೆ ಇಂಟೀರಿಯರ್ಸ್ ಎಲ್ಲ ತೋರಿಸ್ತೀವಿ. ಇವತ್ತು ನಾವು ಹೋಗ್ತಾ ಇರುವ ರೆಸಾರ್ಟ್ ಹೆಸರು ಪಾಮ್ ರಿಟ್ರೀಟ್. ಹೋದ ತಕ್ಷಣವೇ ನೋಡಿ ನಮ್ಮ ಬರ್ಡೇ ಬಾಯ್ಗೆ ಬಲೂನೆಲ್ಲ ಇಟ್ಬಿಟ್ಟು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಅವನಿಗೆ ಗೊತ್ತಿರಲಿಲ್ಲ ನಾವು ಅವನ ಬರ್ಡೇಗೋಸ್ಕರ ಮಾಡ್ತಾ ಇರೋದು ಅಂತ ಹೇಳಿ. ಇಟ್ ವಾಸ್ ಕ್ವೈಟ್ ಹ್ಯಾಪಿ. ಇದೇ ವ್ಯೂ ಬಾಲ್ಕನಿಯಿಂದ. ಸ್ವಲ್ಪ ಹ್ಯೂಮಿಡಿಟಿ ಇದೆ, ಸೆಕೆ ಅನ್ನಿಸ್ತಾ ಇದೆ. ಇವಾಗ ಒಂಚೂರು ಹೊತ್ತು ರೆಸ್ಟ್ ತೊಗೊಂಡು ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಬೀಚ್ಗೆ ಹೋಗೋಣ ಅಂತ. ಬೀಚ್ ಆ್ಯಕ್ಸಸ್ಸು ಇಲ್ಲಿಂದನೇ ಇದೆ, ಪೂಲು ಇದೆ. ಸದ್ಯಕ್ಕಂತೂ ಏನಷ್ಟು ರಶ್ ಕಾಣಿಸ್ತಾ ಇಲ್ಲ. ನಾನು ಸಂತೋಷ್ ಈ ರೂಮ್ ತೊಗೊಂಡ್ವಿ. ಮಕ್ಕಳು ನೆಕ್ಸ್ಟ್ ಫ್ಲೋರಲ್ಲಿ ಹೋಗ್ತಾರೆ ಈಗ. ಈ ರಿಸಾರ್ಟು ಸ್ಪೆಷಾಲಿಟಿ ಏನಂದರೆ ದಿಸ್ ಇಸ್ ಅ ವೆಲ್ನೆಸ್ ರಿಸಾರ್ಟ್. ಇಲ್ಲಿ ನಿಮಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ವೆಲ್ನೆಸ್ ರಿಲೇಟೆಡ್ ಸ್ಟಫ್, ಆಮೇಲೆ ಆಲ್ಕೋಹಾಲ್ ಇಲ್ಲ, ಸ್ಪಾ, ಮೆಡಿಟೇಷನ್, ಯೋಗ ಇದಕ್ಕೆಲ್ಲ ತುಂಬಾ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಇವತ್ತಿನ ನನ್ನ ಔಟ್ಫಿಟ್ ಇದು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಿಸಿಲು ಕಮ್ಮಿ ಆದ ತಕ್ಷಣವೇ ನಾವು ಬೀಚ್ಗೆ ಹೋದ್ವಿ. 6 o'clock ಅಷ್ಟಕ್ಕೆ ಇವರು ಬೀಚ್ ಆ್ಯಕ್ಸಸ್ ಕ್ಲೋಸ್ ಮಾಡ್ತಾರೆ. ಆಮೇಲೆ ಪೂಲಲ್ಲಿ ಇರ್ಬೋದು. ಪೂಲ್ 10 o'clock ತನಕ ಓಪನ್ ಇತ್ತು. ಇಲ್ಲಿ ನಮಗೆ ತುಂಬ ಒಳ್ಳೆ ಆಫರ್ ಸಿಕ್ತು. 2 ಡಬಲ್ ರೂಮ್ ಪ್ಲಸ್ ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಸೇರಿ ನಮಗೆ 1500 dirhamsಗೆ ಸಿಕ್ತು. ಪೀಕ್ ಸೀಸನಲ್ಲಾದರೆ ಇದಕ್ಕೇನಿಲ್ಲ ಅಂದರೂ 1800 ಪರ್ ರೂಮಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಆಫ್ ಸೀಸನ್ ಆಯಿತು, ಫೆಬ್ರವರಿ ಆದಮೇಲೆ ಮಾರ್ಕೆಟ್ ಇನ್ನೂ ಪಿಕಪ್ ಆಗಿಲ್ಲ. ತುಂಬ ಕಡೆಯೇ ಎಲ್ಲ ಖಾಲಿ ಇದೆ. ಅದರಿಂದ ಜಾಸ್ತಿ ಆಫರ್ಸ್ ಇಟ್ಟಿದ್ದಾರೆ. ನೀವು ಯಾವ ಮಾಲ್ಗೆ ಹೋಗಬೇಕಂದ್ರೂ ಆಫರ್ಸ್ ಇದೆ, ರೆಸಾರ್ಟ್ಸಲ್ಲಿ ಆಫರ್ಸ್, ರೆಸ್ಟೋರೆಂಟ್ಸ್ ಎಲ್ಲ ಕಡೆಯೂ. ಸೊ ಇಲ್ಲಿರೋರಿಗೆ ಇದರ ಚಾನ್ಸ್ ತೊಗೊಂಡು ಚೆನ್ನಾಗಿ ಎಂಜಾಯ್ ಮಾಡಬೇಕಂದ್ರೆ ದಿಸ್ ಇಸ್ ಅ ಬೆಸ್ಟ್ ಟೈಮ್. ನಾವು ಅದನ್ನೇ ಮಾಡ್ತಾಯಿದ್ದೀವಿ. ಸೊ ಆ ಕಡೆ ಕಾಣಿಸ್ತಾ ಇದೆ ಅಲ್ಲ, ಅದೆಲ್ಲ ಪಾಮ್ ವಿಲ್ಲಾಸ್ ಸ್ವಂತಕ್ಕೆ ತೊಗೊಂಡಿರೋದು. ಎಷ್ಟೊಂದು ಜನ ಆ್ಯಕ್ಟರ್ಸ್ ಮನೆಗಳಲ್ಲಿದೆ. ಶಾರುಖ್ ಖಾನ್ ಆ್ಯಂಡ್ ಅಂಬಾನೀಸ್ ಎಲ್ಲರದ್ದು ಮನೆಗಳು ಆ ಸೈಡಲ್ಲಿದೆ. ಇಲ್ಲಿ ನೀವು ಯಾವ ರೆಸಾರ್ಟಲ್ಲಿ ಇದ್ದರೂ ಪಾಮಲ್ಲಿ ನಿಮಗೆ ಸೇಮ್ ವ್ಯೂ. ಹಿಂದ್ಗಡೆ ಈ ಥರ ಪೂಲ್ ಇರುತ್ತೆ, ಪೂಲ್ ಆದಮೇಲೆ ಬೀಚ್ದ ಆ ಕಡೆಯಲ್ಲಿ ವಿಲ್ಲಾಗಳು. ಬಟ್ ಇಲ್ಲಿಂದ ನಾವು ಅಲ್ಲಿ ತನಕ ಹೋಗೋಕ್ಕಾಗಲ್ಲ. ಒಂದು ಲಿಮಿಟೇಷನ್ ಇಟ್ಟಿರ್ತಾರೆ ಬೀಚಲ್ಲಿ, ಅಷ್ಟು ಮಾತ್ರ ಯೂಸ್ ಮಾಡ್ಬೋದು. ಹೀಗೆ ನಾವು ಒಂದಷ್ಟು ಹೊತ್ತು ಪೂಲಲ್ಲಿ ಆಟ ಆಡ್ತಾ ಆ್ಯಂಡ್ ನೋಡ್ತಾ ಇರುವಷ್ಟಕ್ಕೆ ಸನ್ಸೆಟ್ಟು ಆಯಿತು. ಈ ಬ್ಯೂಟಿಫುಲ್ ವ್ಯೂನ ಚೆನ್ನಾಗಿ ರಿಲ್ಯಾಕ್ಸ್ಡಾಗಿ ಎಂಜಾಯ್ ಮಾಡಿದ್ವಿ. ನಾವು ಯಾವಾಗಲೂ ರೇಸ್ ಥರ ಓಡಾಡ್ತಾನೆ ಇರ್ತೀವಲ್ಲ, ಇವತ್ತು ಇಟ್ ವಾಸ್ ಜಸ್ಟ್ ಡೂಯಿಂಗ್ ನಥಿಂಗ್, ಏನೂ ಇಲ್ಲ, ಸುಮ್ಮನೆ ರಿಲ್ಯಾಕ್ಸ್ ಮಾಡೋಣ ಅಂತ. ಅದಾದ ನಂತರ ನಾನು ಮತ್ತು ಆಶಿತಾ ಸ್ಪಾಗೆ ಹೋದ್ವಿ. ಸಂತೋಷ್, ಆರ್ಯನ್ ಸೋನಾಗೆ ಹೋದರು. ಆಮೇಲೆ ಡಿನ್ನರ್. ಸೊ ಡಿನ್ನರು ಅಷ್ಟೇ ಹೆಲ್ದಿ ಸ್ಪ್ರೆಡ್ಡಿಂದ ಸ್ಟಾರ್ಟ್ ಆಯಿತು. ಎಷ್ಟೊಂದು ಹೆಲ್ದಿ ಐಟಮ್ಸ್ ಇತ್ತು. ನಾನು ಅದನ್ನೆಲ್ಲ ಸುಮ್ಮನೆ ನೋಡ್ಕೊಂಡು ಹೋದೆ ಅಷ್ಟೇ, ಹೆಲ್ದಿ ಏನೂ ತೊಗೊಂಡಿಲ್ಲ. ಆದರೆ ಜಾಸ್ತಿ ವೆರೈಟೀಸ್ ಇತ್ತು. ಫ್ರೆಶ್ ಆಗಿ ಫಿಶ್ ಅಲ್ಲೇ ಮಾಡಿಕೊಡ್ತಾಯಿದ್ರು. ಚೂಸ್ ಮಾಡಿಬಿಟ್ಟು ನೀವು ಮಾಡಿಸ್ಕೋಬೋದಿತ್ತು ಯಾವ ಥರ ಫಿಶ್ ಬೇಕು. ಪ್ರಾನ್ಸ್, ಈವನ್ ಚಿಕನ್ ವೆರೈಟೀಸ್ ಇತ್ತು. ಸೊ ಇದೆಲ್ಲ ಬಿಡಿ, ಇದೆಲ್ಲ ಸ್ಯಾಲಡ್ಸ್ ಆ್ಯಂಡ್ ಬ್ರೆಡ್ಸ್. ಸುಮ್ಮನೆ ನೋಡ್ತಾ ಇದ್ದೀನಿ ಅಷ್ಟೇ, ನಾನೇನು ತಿಂತಾ ಇಲ್ಲ. ನಾನು ಯಾವತ್ತಾನ ಇಲ್ಲಾನ ಬುಫೆ ಇದ್ದರೆ ಫುಡ್ ಫಸ್ಟ್ ಒಂದು ರೌಂಡ್ ಹೋಗಿ ಎಲ್ಲ ನೋಡಬೇಕು. ಯಾಕಂದರೆ ನಾನು ಜಾಸ್ತಿ ತಿನ್ನೋಕ್ಕೆ ಕಷ್ಟ. ತುಂಬ ಫುಡ್ ನೋಡಿಬಿಟ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಒಂದು ರೌಂಡ್ ಹೋಗಿ ಏನೇನಿದೆ ಅಂತ ನೋಡ್ಕೊಂಡು ಬರ್ತೀನಿ. ಆಮೇಲೆ ಚೂಸ್ ಮಾಡಿ ಯಾವುದು ಬೇಕೋ ಅಷ್ಟೇ ತಿನ್ನೋಕ್ಕಾಗೋದು. ಇದು ನೋಡಿ, ಇದೆಲ್ಲ ಫ್ರೆಶ್ ಸೀ ಫುಡ್. ಇದನ್ನೆಲ್ಲ ನಾವು ಏನು ಬೇಕೋ ಚೂಸ್ ಮಾಡಿದ್ರೆ ಮಾಡಿಕೊಡ್ತಾರೆ. ಆಮೇಲೆ ಒಂದಷ್ಟು ಡೆಸರ್ಟ್ಸ್.
ಇದೆ. ಇದೆಲ್ಲ ನಂಗೆ ನೋಡೋಕ್ಕೆ ಇಷ್ಟ, ಬಟ್ ತಿನ್ನೋಕ್ಕಾಗಲ್ಲ, ಅದೇ ಪ್ರಾಬ್ಲಮ್. ಈ ಕಡೆ ಒಂಚೂರು ಇಂಡಿಯನ್ ಫುಡ್ಡು ಇತ್ತು. ಕಾರ್ನ್ ನಮ್ಮ ಆಶಿತಾ ಫೇವ್ರೆಟ್ ಇದು. Having shellfish soup. ಹೌದಾ? Shellfish. ಚೆನ್ನಾಗಿದೆಯಾ? Amazing. With butter it is very nice. ಮಧ್ಯರಾತ್ರಿ 12 ಗಂಟೆಗೆ ಎಬ್ಬಿಸಿ ಕೇಕ್ ಕಟ್ ಮಾಡಿದ್ವಿ. ರಿಸಾರ್ಟ್ ಅವರು ಒಂದು ಕೇಕ್ ಕಳಿಸಿದ್ರು, ಸಂತೋಷ ಆರ್ಡರ್ ಮಾಡಿದ್ರು. ಸೊ ನಮ್ಮ ಬಾಯ್ 22 ಇಯರ್ಸ್ ಓಲ್ಡ್ ಪಾಮ್ ಜುಮೆರಲ್ ಅದು. ಸೊ ಬೆಳಗಿನ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನಾನು ಸಂತೋಷ ಹೋಗ್ಬಿಟ್ಟು ಸೂಪರಾಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಎಷ್ಟು ವೆರೈಟೀಸ್ ಇತ್ತು. ನನಗೆ ಡಿನ್ನರ್ಗಿನ್ನ ಬ್ರೇಕ್ಫಾಸ್ಟ್ ಇಷ್ಟ ಆಯಿತು. ಬ್ರೇಕ್ಫಾಸ್ಟ್ ಮಾಡಿ ಕಾಫಿ ಕುಡಿತಾ ವ್ಯೂನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಕ್ಕಳು ಮತ್ತೆ ಪೂಲು ಮತ್ತು ಸೋನಾಗೆಲ್ಲ ಹೋದರು. ಅದೆಲ್ಲ ಆಗಿ ನಾವು 11:30 ಚೆಕ್ಔಟ್ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಪಾರ್ಟಿಗೆ ಹೋಗ್ತಾಯಿದ್ದೀವಿ. ಮಕ್ಕಳು ಮನೆಗೆ ಹೋದರು, ನಾನು ಸಂತೋಷ್ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಇವತ್ತು ನಮ್ಮ ಇನ್ನೊಂದು ಫ್ರೆಂಡದು ಬರ್ಡೇ, ಅದಕ್ಕೆ ಬ್ರಂಚ್ಗೆ ಬಂದಿದ್ದೀವಿ. ಈ ಜಾಗದ ಹೆಸರು ಕ್ಲಾ ಬಾರ್ಬಿಕ್ಯೂ. ಇದಿರೋದು JBR ಅಲ್ಲಿ. That was good. No. Yeah, go for it. No. 38. Go for another. Too much. One more. Okay, let's go. Ah. ನೆನ್ನೆ ಸೂಪರ್ ಹೆಲ್ದಿ, ಆಲ್ಕೋಹಾಲ್ ಇಲ್ಲ, ಅನ್ಹೆಲ್ದಿ ಫುಡ್ ಇಲ್ಲ. ಇವತ್ತೆಲ್ಲ ಉಲ್ಟಾ ಮಾಡ್ಕೊಂಡಿದ್ದೀವಿ ನೋಡಿ. ಫ್ರೈಡ್ ಫುಡ್ಡು ಎಲ್ಲ ಟೇಸ್ಟ್ ಏನೋ ಚೆನ್ನಾಗಿತ್ತು, ಆದರೆ ಎಲ್ಲ ಅನ್ಹೆಲ್ದಿನೇ. ಇವ್ರ 3 ಜನರ ಬರ್ಡೇನು ಏಪ್ರಿಲಲ್ಲಿ. ತುಂಬ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ಮನೆ ತಲುಪೋಷ್ಟಕ್ಕೆ 5 ಗಂಟೆ ಆಯಿತು. ಆಮೇಲೆ ನಾಳೆ ಬೆಳಿಗ್ಗೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಬೋರ್ ಆಗದೆ ಪ್ಲೀಸ್ ಬನ್ನಿ ನನ್ನ ನೋಡೋಕ್ಕೆ. ಇವತ್ತು ನಾವು ಬೆಳಿಗ್ಗೆ ಬಂದಿರೋದು ನೇಮ್ಲಾಕಾ ಅನ್ನುವ ಒಂದು ಯುಕ್ರೇನಿಯನ್ ಪೇಸ್ಟ್ರಿ ಕೆಫೆಗೆ. ಇದಿರೋದು ದುಬೈ ಹಿಲ್ಸ್ ಮಾಲಲ್ಲಿ. ಫುಲ್ ಪಿಂಕ್ ಇಂಟೀರಿಯರ್ಸ್, ಪಿಂಕ್ ಥೀಮ್ದು, ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಎಷ್ಟೊಂದು ವೆರೈಟೀಸ್ದು ನಿಮಗೆ ಪೇಸ್ಟ್ರೀಸ್ ಆ್ಯಂಡ್ ಈವನ್ ಸೇವ್ರಿ ಬ್ರೇಕ್ಫಾಸ್ಟ್ ಐಟಮ್ಸ್ ತುಂಬ ಚೆನ್ನಾಗಿರೋದು ಸಿಗುತ್ತೆ. ಬಟ್ ಈ ಪೇಸ್ಟ್ರೀಸ್ ಅಂತೂ ಸೂಪರ್ ಆಗಿರುತ್ತೆ. ಇವ್ರದ್ದು ಬೆಸ್ಟ್ ಸೆಲ್ಲರ್ ಬಂದು ನೆಪೋಲಿಯನ್ ಪಿಸ್ಟಾಶಿಯೋ ಅನ್ನೋ ಒಂದು ಪೇಸ್ಟ್ರಿ. ಅದನ್ನು ನಾವು ಫಸ್ಟ್ ಆರ್ಡರ್ ಮಾಡ್ತೀವಿ.
ಇವತ್ತಿಲ್ಲಿ ಬಂದಿರೋದು ಮತ್ತು ನೆನ್ನೆಯ ಬರ್ಡೇ ಸೆಲೆಬ್ರೇಷನ್ ಒಬ್ಬಳು ಫ್ರೆಂಡ್ ಇದ್ದಲ್ಲ ಅದನ್ನು ಕಂಟಿನ್ಯೂ ಮಾಡೋಕ್ಕೆ. ಇದೇ ನೋಡಿ ನೆಪೋಲಿಯನ್ ಪಿಸ್ಟಾಶಿಯೋ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ಬಂದು ಜುಕಿನಿ ಪ್ಯಾನ್ಕೇಕ್ಸ್, ಮೊಯಿಟೋ, ನಾನ್ ಆಲ್ಕೋಹಾಲ್. ನಮ್ಮ ಗ್ರೂಪ್ ತುಂಬಾ ದೊಡ್ಡದು. ಸೊ ಈ ಥರ ಬಂದರೆ ನಾವೇ ತುಂಬ್ಕೊಬಿಟ್ಟಿರ್ತೀವಿ ರೆಸ್ಟೋರೆಂಟಲ್ಲಿ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸೂಪರಾಗಿ ಇತ್ತು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು.